ಬೆಂಡೆಕಾಯಿ ಸಾರು ಸಾಂಬಾರು ಎಲ್ಲ ಮಾಡಿರ್ತೀರಲ್ಲ, ಒಂದು ಸಲ ಈ ರೀತಿಯಲ್ಲಿ ಬೆಂಡೆಕಾಯಿ ಕೊದ್ಲು ಮಾಡಿ ನಾಲಿಗೆ ರುಚಿಯನ್ನು ಮತ್ತೆ ಮತ್ತೆ ನೆನಪಿಸ್ತಾ ಇರ್ತದೆ. ಹಾಗಿದ್ರೆ ಇನ್ಯಾಕೆ ತಡ, ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರು ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಇಲ್ಲಿ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ. ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಅದು ಸ್ವಲ್ಪ ಬಿಸಿ ಆದಾಗೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಂಡೆಕಾಯಿ ಹಾಕ್ತಾ ಇದ್ದೇನೆ. ಇಲ್ಲಿ ಬೆಂಡೆಕಾಯಿಯನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿಕೊಳ್ಬೋದು. ಹಾಗೆಯೇ ಈ ಬೆಂಡೆಕಾಯಿಯನ್ನು ಚೆನ್ನಾಗಿ ಹುರಿಬೇಕು. ಅದರಲ್ಲಿರುವ ಲೋಳೆ ಅಂಶ ಎಲ್ಲ ಹೋಗಬೇಕು. ಇಷ್ಟು ಸಾಕು ಹುರಿದದ್ದು. ಇದನ್ನು ನಾವೊಂದು ಪಾತ್ರೆಗೆ ಹಾಕಿ ಬೇಯಲಿಕ್ಕೆ ಬಿಡಬೇಕು. ಬೆಂಡೆಕಾಯಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿದ್ದೇನೆ. ಜೊತೆಗೆ ಒಂದು ಸಣ್ಣ ನೀರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿದ್ದೇನೆ. ಈ ಕೊದ್ಲಿಗೆ ಬೆಲ್ಲ ತುಂಬ ಇಂಪಾರ್ಟೆಂಟ್. ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಹಾಕಿಕೊಳ್ತೇನೆ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಇದು ಬೇಯ್ತಿರಲಿ, ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗುವ ಮಸಾಲೆ ಪದಾರ್ಥವನ್ನು ರೆಡಿ ಮಾಡಿಕೊಳ್ಳುವ. ಇಲ್ಲಿ ನಾನೊಂದು ಸಣ್ಣ ಪ್ಯಾನ್ ತಗೊಂಡಿದ್ದೇನೆ. ಇದು ಸ್ವಲ್ಪ ಬಿಸಿ ಆಗಬೇಕು. ಇದು ಬಿಸಿ ಆಗ್ತಿದ್ದಾಗೆ ನಾನು 1 ಸ್ಪೂನಷ್ಟು ಇಲ್ಲಿ ಕುಚ್ಚಲಕ್ಕಿ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರಿಬೇಕು. ಕುಚ್ಚಲಕ್ಕಿ ಇಲ್ಲದಿದ್ದರೆ ಬೆಳ್ತಿಗೆ ಅಕ್ಕಿ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಈಗ ಇಲ್ಲಿ ಅಕ್ಕಿ ಪಟಪಟ ಅಂತ ಆಗ್ತಾ ಇದೆ, ಅಂದರೆ ಅಕ್ಕಿ ಎಲ್ಲ ಕೂಡ ಹರಳಿದೆ ಅಂತ ಅರ್ಥ. ಒಂದು ನೆನಪಿಟ್ಕೊಳ್ಬೇಕು, ಅಂದರೆ ಅಕ್ಕಿ ಕಪ್ಪು ಆಗುವವರೆಗೆ ಇದನ್ನು ಫ್ರೈ ಮಾಡಬಾರ್ದು. ಎಲ್ಲ ಅಕ್ಕಿ ಕೂಡ ಹರಳಿದೆ ಅಂದ ತಕ್ಷಣವೇ ಅದನ್ನು ತೆಗೆದಿಡಬೇಕು. ನಂತರ ಇಲ್ಲಿ ಅದೇ ಪ್ಯಾನಿಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಹುರಿತಾ ಇದ್ದೇನೆ. ಎಲ್ಲ ಪದಾರ್ಥವನ್ನು ಹುರಿಬೇಕಾದ್ರೂ ಆದಷ್ಟು ಲೋ ಫ್ಲೇಮಲ್ಲಿಟ್ಟೇ ಹುರಿಬೇಕು. ಜೀರಿಗೆ ಕೂಡ ಅಷ್ಟೇ, ಇನ್ನೇನು ಚಟಪಟ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ಅದನ್ನು ತೆಗೆದಿಡಬೇಕು. ಹಾಗೆ ನಾನು ತೆಗೆದಿಟ್ಟಿದ್ದೇನೆ. ಈಗ ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕಿ ಹುರಿತಾ ಇದ್ದೇನೆ. ಈಗ ಇದು ಕೂಡ ಅಷ್ಟೇ, ಕಲರು ಚೇಂಜ್ ಆಗಿದೆ, ಜೊತೆಗೆ ಚಟಪಟ ಅಂತ ಹೇಳ್ತಾ ಇದೆ. ಇದನ್ನು ಕೂಡ ತೆಗೆದು ಸೈಡಲ್ಲಿಡುವ. ನೆಕ್ಸ್ಟ್ 1 ಸ್ಪೂನಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ. ಇದನ್ನು ಕೂಡ ಲೈಟಾಗಿ ಹುರಿಬೇಕು. ಈಗ ಇದು ಕೂಡ ರೋಸ್ಟ್ ಆದದ್ದು ಸಾಕು. ಈಗ 1/4 ಸ್ಪೂನ್ ಮೆಂತ್ಯನ ಕೂಡ ರೋಸ್ಟ್ ಮಾಡಿ ಹಾಕಿದ್ದೇನೆ. ಇದನ್ನು ಜಾಸ್ತಿ ಹೊತ್ತು ಬಿಸಿ ಮಾಡುವಾಗಿಲ್ಲ, ಜಸ್ಟ್ ಹಾಕಬೇಕು ಹಾಗೆ ತೆಗಿಬೇಕು. ಅಥವಾ ಗ್ಯಾಸ್ ಆಫ್ ಮಾಡಿ ಆ ಪಾತ್ರೆ ಏನು ಬಿಸಿ ಇರ್ತದೆ ನೋಡಿ, ಅದರಲ್ಲಿ ರೋಸ್ಟ್ ಮಾಡಿದರೆ ಸಾಕು. ಈಗ ಇಲ್ಲಿ ನಾನು ಮೆಣಸು ಹುರಿತಾ ಇದ್ದೇನೆ. ಇದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ತಗೊಂಡು ಹುರಿರಿ. ಈಗ ಇದು ರೋಸ್ಟ್ ಆದ ಸಾಕು, ಇದನ್ನು ತೆಗೆದಿಡುವ. ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೇನೆ. ಜೊತೆಗೆ ಅರ್ಧ ಕಟ್ ಮಾಡಿರುವಂತಹ ನೀರುಳ್ಳಿ, ಹಾಗೆಯೇ 2 ಎಸಳಿನಷ್ಟು ಕರಿಬೇವು ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಈಗ ಇದೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡಿ. ಈ ರೀತಿ ಕಾಯಿ ತುರಿಯನ್ನು ರೋಸ್ಟ್ ಮಾಡಿ ಮಸಾಲಕ್ಕೆ ಹಾಕೋದ್ರಿಂದ ಇದರ ರುಚಿಯೂ ಚೆನ್ನಾಗಿರ್ತದೆ, ಜೊತೆಗೆ ಪರಿಮಳ ಕೂಡ ತುಂಬ ಚೆನ್ನಾಗಿರ್ತದೆ. ನಾನಿಲ್ಲಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಿದ್ದು, ನೀವು ಬೇಕಿದ್ದರೆ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಮಾಡ್ಬೋದು. ಈಗ ಇದು ರೋಸ್ಟ್ ಆದದ್ದು ಸಾಕು, ಇನ್ನೂ ಇಟ್ಟರೆ ಇದು ಕಪ್ಪಾಗ್ತದೆ. ಈಗ ರೋಸ್ಟ್ ಮಾಡಿರುವಂತಹ ಎಲ್ಲ ಪದಾರ್ಥಗಳು ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ ಒಂದು ಸ್ವಲ್ಪ ಹುಳಿ ಹಾಕಿ ನೈಸಾಗಿ ಕಡಿಬೇಕು. ಹಾಗೆಯೇ ನಾವಿಲ್ಲಿ ಬೇಯಲಿಕ್ಕಿಟ್ಟಂತಹ ಬೆಂಡೆಕಾಯಿ ಕೂಡ ಬೆಂದಿದೆ. ಈಗ ಇದಕ್ಕೆ ನಾವು ಕಡೆದಿಟ್ಕೊಂಡಂತಹ ಮಸಾಲೆಯನ್ನು ಹಾಕಬೇಕು. ಹಾಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಇದನ್ನು ದಪ್ಪ ಮಾಡಬಾರ್ದು, ಸ್ವಲ್ಪ ತೆಳ್ಳಗೆ ಮಾಡಬೇಕು. ಯಾಕೆಂದರೆ ಇದರಲ್ಲಿ ನಾವು ಅಕ್ಕಿ ಹುರಿದು ಹಾಕಿರೋದ್ರಿಂದ ಅದು ದಪ್ಪಗಾಗ್ತದೆ. ಹಾಗೆ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕಿ ಕಲಸ್ತಾ ಇದ್ದೇನೆ. ಇಷ್ಟು ಆದಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು.
ನಾವಿಲ್ಲಿ ಎಲ್ಲ ಉರಿದಿರುವ ಪದಾರ್ಥಗಳನ್ನು ಹಾಕಿರುವುದರಿಂದ ಇದರ ಬಣ್ಣ ಈ ರೀತಿ ಬರ್ತದೆ. ಈಗ ಇಲ್ಲಿ ನೋಡಿ, ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಒಂದ್ಸಲ ಸೌಟ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹಾಗೆ ಉಪ್ಪು ಹುಳಿ ಸಿಹಿ ಎಲ್ಲ ಸರಿಯಾಗಿದೆ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಬೇಕು. ಯಾಕೆಂದರೆ ಈ ಕೊದ್ಲಿಗೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲವೂ ಸಮ ಪ್ರಮಾಣದಲ್ಲಿದ್ರೇ ರುಚಿ. ನಂತರ ಮತ್ತೆ ಮುಚ್ಚಳ ಮುಚ್ಚಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಈಗ ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ಬೆಂಡೆಕಾಯಿ ಆಲ್ರೆಡಿ ನಾವು ಹುರಿದಿರೋದ್ರಿಂದ ಮತ್ತೆ ಜಾಸ್ತಿ ಹೊತ್ತು ಅದನ್ನು ಬೇಯಿಸುವ ಅವಶ್ಯಕತೆ ಇರುವುದಿಲ್ಲ. ಈಗ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ಟರೆ ಬೆಂಡೆಕಾಯಿ ಕೊದ್ಲು ರೆಡಿ ಆಗ್ತದೆ. ಇಲ್ಲಿ ಒಗ್ಗರಣೆ ಕೊಡಲಿಕ್ಕೆ ಸೌಟಿಗೆ ತೆಂಗಿನೆಣ್ಣೆ ಹಾಕಿದ್ದೇನೆ. ಹಾಗೆ ಎಣ್ಣೆ ಕಾದಿದೆ, ಅದಕ್ಕೆ 2 ಸಣ್ಣ ಸ್ಪೂನಷ್ಟು ಸಾಸಿವೆ ಹಾಕಿದ್ದೇನೆ. ಮತ್ತು ಜೊತೆಗೆ 1 ಎಸಳಿನಷ್ಟು ಕರಿಬೇವು ಹಾಕಿದ್ದೇನೆ. ಇದನ್ನು ಪದಾರ್ಥಕ್ಕೆ ಒಗ್ಗರಣೆ ಕೊಟ್ಟರೆ ನಮ್ಮ ಬೆಂಡೆಕಾಯಿ ಕೊದ್ಲು ರೆಡಿ ಆಗ್ತದೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹೊಸಬರು ಯಾರಾದರೂ ಚಾನಲ್ನ ನೋಡ್ತಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ರೈಟ್ ಸೈಡಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.